ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗ್ಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ ಈಗ ನಿಮ್ಮ ನೈಸರ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ? ಸಿಂಗ್ಪುರಿಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದ್ನಲ್ಲ ಆಚೆಗೆ. ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ? ನನ್ನ ಹತ್ರಲ್ಲೇ ಇದ್ದಾವಲ್ವಾ? ಯಾವ ಥರ ನಡ್ಕೊಂಡವೇ ಗೊತ್ತಿಲ್ವಾ? ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕೆ ಹೇಳಿ. ಅವ್ರು ಅಲ್ಲಿ ಅವರೆಲ್ಲ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ. ಸರ್, ಈಗ ರಾಜ್ಯದಲ್ಲಿ ವಿಪಕ್ಷ ವಿಫಲ ಆಗಿದೆ. ಯಾಕಂದ್ರೆ ಸಾಲು ಹೋಗೋಣ, KPSC ಇರ್ಬೋದು ಅಥವಾ ಪೊಲೀಸ್ ಪರೀಕ್ಷೆ, ವಿಪಕ್ಷ ವಿಫಲ ಆಗಿಲ್ಲ. ವಿಪಕ್ಷಗಳು ಮಾತಾಡಿದ್ರು ಅದಕ್ಕೆ ಗೌರವ ಕೊಡದೆ ಹಣದ ಮದ, ಅಧಿಕಾರದ ಮದದಲ್ಲಿ ಹೋಗ್ತಾವ್ರಲ್ಲ ಇವರು. ಅದರಿಂದ ವಿರೋಧ ಪಕ್ಷ ವಿಫಲ ಅಂತಕ್ಕಂಥದ್ದು ಕೆಲವರು ಮಾತಾಡಬಹುದು. ಇಲ್ಲಿ ಮುಂದಿನ ದಿನಗಳು ಈಗಾಗಲೇ ಜನರ ಭಾವನೆ ಏನಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಅದರಿಂದ ವಿರೋಧ ಪಕ್ಷಗಳ ಕೆಲಸ ಈಗ ನಾನೇ ಹೇಳಿದ್ದೀನಿ. ನೆನ್ನೆ ದಿನ ನೈಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ, ಗೃಹ ಸಚಿವರಲ್ವೇ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಿಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟವರಲ್ಲ, ಆ ತೀರ್ಪಿನ ಆಧಾರದ ಮೇಲೆ ಇವತ್ತು ಬೆಂಗಳೂರು ನಗರದಲ್ಲಿ ಪಾಪ ಕೃಷ್ಣ ಬೈರೇಗೌಡರು 2 ಹೊತ್ತಿನ ಊಟಕ್ಕೆ ಇದೆಲ್ಲ ಒಂದು ಸಣ್ಣ ತಳ್ಳಗಾಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನೆಲ್ಲ ಎತ್ತಿಸ್ಕೊಂಡು ಹೋದ್ರಲ್ಲ. ಈಗ ಅದೇನೋ 500 ಕಿಲೋಮೀಟ್ರೋ 700 ಕಿಲೋಮೀಟ್ರೋ ಅಳತೆಯಲ್ಲಿರ್ತಕ್ಕಂಥದ್ದು ಎಲ್ಲ ತೆಗೆದುಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಪಾಪ ಅವ್ರ ಬದುಕಿಗೆ ಏನು ಮಾಡಿಕೊಟ್ರಿ ಆಲ್ಟರ್ನೇಟು? ಅವ್ರನ್ನ ತೆಗಿತೀರಲ್ಲಪ್ಪ. ಇಲ್ಲಿ ನಾನು ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ಇಲ್ಲಿ ನಡೆದಿರೋ ಡೇ ಲೈಟ್ ರಾಬರಿ ಇದಕ್ಕೇನು ತೀರ್ಮಾನ ಮಾಡ್ತೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ಪೊಲೀಸ್ ಇಲಾಖೆ ಇದೆಯಲ್ಲಪ್ಪ, ಅದೆಂಥದ್ದು? ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಹಿಂದೆ ನನ್ನ ಮೇಲೆ ನನ್ನ ಭೂಮಿ 40 ವರ್ಷದಿಂದ ಖರೀದಿ ಮಾಡಿದ ಭೂಮಿಗೆ ಅದೆಲ್ಲ ಒತ್ತುವರಿ ಆಗಿಬಿಟ್ಟಿದೆ ಅಂತೇಳಿ ಎಂಥದ್ದು SIT ರಚನೆ ಮಾಡಿಬಿಟ್ರಲ್ಲಪ್ಪ. SIT ರಚನೆ ಈಗ ಇಲ್ಲಿ 100 ಕೋಟಿ 1000 ಕೋಟಿ ಲೂಟಿ ಮಾಡಿ 1000 ಕುಟುಂಬ ಬೀದಿಗೆ ತಂದು ನಿಲ್ಸವ್ರೆ. 4000 ಕುಟುಂಬಕ್ಕೆ ನಿವೇಶನ ಕೊಡ್ತೀನಿ ಅಂತೇಳಿ ಇವತ್ತಿನವರೆಗೂ ಒಂದು ನಿವೇಶನ ಕೊಡಲಿಲ್ಲ. ಯಾಕಪ್ಪ ಇನ್ನೂ ಮೌನವಾಗಿದ್ದೀರಿ? ಮಾತಾಡ್ರಪ್ಪ ಇದ್ರ ಬಗ್ಗೆ. ಏನೇನಾಗಿದೆ ಅಲ್ಲಿ? ಪೊಲೀಸ್ ಇಲಾಖೆ ಇಟ್ಕೊಂಡು ಅದು ಏನು ತನಿಖೆ ಮಾಡ್ತೀವಿ ಮಾಡಪ್ಪ. ಹೈಕೋರ್ಟ್ ಆದೇಶ ಕೊಟ್ಟವರಲ್ಲ, ಇದೆಲ್ಲ ಬಿಟ್ಟು ಇರೋ 3 ದಿವಸ ಇನ್ನೇನು 1 ವರ್ಷ ಆಯ್ತೋ 1.5 ವರ್ಷ ಇದೆಯೋ ನಿಮ್ಮ ಮನೆ ಬರ ಗೌರವ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಅಂತ ಹೇಳ್ತೀನಿ. ಯಾವುದು ವಿಚಾರವಾಗಿ ಇದು ಇಂಥ ಒಂದು ತೀರ್ಮಾನ ನಿಜಕ್ಕೂ ನಗುಪಾಟ್ಲೋ ಏನು ಹೇಳಿ? ಈಗ 30 ದಿನದಲ್ಲಿ ಅದೆಂಥದ್ದು ಹೊಸದಾಗಿ ರಿಟರ್ನ್ ನ್ಯಾಯಮೂರ್ತಿ ಇರಬೇಕೇನೋ, ಗುರುನಾಥೋ ಏನೋ ಗೊತ್ತಿಲ್ಲ ಹೆಸರು, ಅವರ ಒಂದು ನೇತೃತ್ವದಲ್ಲಿ ಈಗ ಅದೆಂಥದ್ದು ಸಮಿತಿ ವರದಿ ತಗೋತಾರಂತಲ್ಲ. ನಾನು ಕೇಳಲಿಕ್ಕೆ ಬಯಸ್ತೀನಪ್ಪ, ನೀನೇ ಸದನ ಸಮಿತಿ ಮೆಂಬರ್ ಆಗಿ ನಿನ್ನ ಕಾಂಗ್ರೆಸ್ ಪಕ್ಷದ ನಿಮ್ಮ ಆದಿನಾಯಕಿ ಸೋನಿಯಾ ಗಾಂಧಿದು ಮಲ್ಲಿಕಾರ್ಜುನ ಖರ್ಗೆದು ಫೋಟೋ ಹಾಕ್ಕೊಂಡು ಸದನ ಸಮಿತಿಯ ಸತ್ಯ ಶೋಧನಾ ರಿಪೋರ್ಟ್ ಅಂತ ಕೊಟ್ಟಿದ್ದೀರಲ್ಲಪ್ಪ 2006ರಲ್ಲಿ. ಇದೇ ಬಿಡದಿ ರೈತರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಅವ್ರ ಕಷ್ಟ ಸುಖ ಕೇಳಿ ಆ ತೋಟಗಳನ್ನೆಲ್ಲ ನೋಡಿ ಒಂದು ವರದಿ ಕೊಟ್ಟಿದ್ದೀರಲ್ಲಪ್ಪ ಸದನ ಸಮಿತಿದು 2006ರಲ್ಲಿ. ಆ ಸಮಿತಿ ರಿಪೋರ್ಟ್ ಏನು ಮಾಡ್ತೀರಿ? ನೀವು ಕೊಟ್ಟಿರೋದು
ಈಗ ಇವ್ರ ತಗೊಂಡು ಏನು ಮಾಡ್ತೀರಪ್ಪ ಬಿಡ್ದಿದ್ದು? ಏನಕ್ಕೆ ಮಾಡ್ಕೊಂಡಿದ್ದೀರಿ ಈ ಸದನ ಸಮಿತಿನ? ಏನಾದರೂ ಮುಖ್ಯಮಂತ್ರಿ ಒಂದು ಪರಿಜ್ಞಾನ ಬೇಡವಾ? ನೀವೇ ಮುಖ್ಯಮಂತ್ರಿನೇ ಅವತ್ತಿನ ಸದನ ಸಮಿತಿ ಸದಸ್ಯ. ಆ ರಿಪೋರ್ಟ್ ನಾನೇ ನೆನ್ನೆ ಬಿಡುಗಡೆ ಮಾಡಿದ್ದೀನಿ. ಅವ್ರು ಏನು ಕೊಟ್ಟವ್ರೆ? ಈ ಸದನ ಸಮಿತಿ ಮಾಡಿ ಇವ್ರ ಏನು ತಗೋತೀರಿ? ಇದೇ ಗೋಪಾಲ್ಗೌಡರು ಇದೇ ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಅಲ್ಲೊಂದು ಬಿಡದಿನಲ್ಲಿ ಈ ಒಂದು 15 ದಿವಸದಿಂದ ಬೆಳಗಿನ ಸಾಯಂಕಾಲದವರೆಗೂ ಹವಾಲು ತಗೊಳ್ಳಿಲ್ವಾ? ಅದೇನೋ ಜನ ಕೋರ್ಟು ಅಂತೇಳಿ ಅವ್ರು ಕೊಟ್ಟವರಲ್ಲ. ಗೋಪಾಲ್ಗೌಡರು ಜನಗಳು ತೀರ್ಮಾನ ಕೊಟ್ಟಿದ್ದನ್ನು ಕೊಟ್ಟವರಲ್ಲ. ಅವರು ರಿಪೋರ್ಟನ್ನು ಮಾಡ್ಕೊಂಡಿರಬೇಕು. ಗೋಪಾಲ್ಗೌಡ್ರ ಹತ್ರ ಕೇಳಿದ್ರೆ ಆಗಿತ್ತಪ್ಪ ಜನ ಏನು ಮಾತಾಡ್ತಾರೆ ಅಂತೇಳಿ. ಈಗ ಇನ್ನೊಂದು ಹೊಸ ಸದನ ಸಮಿತಿ ಮಾಡಿ, ಯಾಕೆಂದರೆ ನಾನು ಮೊನ್ನೆ ನೋಡ್ತಾ ಇದ್ದೆ, ಇದೇ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ರಿಪೋರ್ಟ್ ತಗೋಬೇಕು ಅಂತೇಳಿ ಒಬ್ಬರನ್ನ ಸದಸ್ಯರನ್ನು ಅಧ್ಯಕ್ಷರನ್ನು ಮಾಡಿ 86 ಕೋಟಿ ಪೇಮೆಂಟ್ ಆಗಿದೆಯಂತೆ. 86 ಕೋಟಿ ಕೊಟ್ಟವ್ರೆ ಒಂದು ಒಳ ಸಮಿತಿ ಒಂದು ರಿಪೋರ್ಟ್ ತಗೊಳ್ಳೋದಕ್ಕೆ. 86 ಕೋಟಿ. ಆ ವ್ಯಕ್ತಿನ ಯಾರು ಮಾಡ್ಕೊಂಡಿದ್ರು? ಅದೇನು ಯಾವ ಸಮಿತಿ ನೋಡಿದ್ರು ಅವರೇ ಅಧ್ಯಕ್ಷರು. ಅದು ಎಷ್ಟು ಕೋಟಿ ಕೊಟ್ಟವ್ರೆ ಗೊತ್ತಿಲ್ಲ ಅವರಿಗೆ. ಅವ್ರು ಎಷ್ಟು ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. 24 ಗಂಟೆನೂ ಕೆಲಸ ಮಾಡ್ತವ್ರು, ನಿದ್ದೆ ಮಾಡದೆ ಅವರು. ಎಲ್ಲದಕ್ಕೂ ಅವರೇ ಯಾವುದೇ ಒಂದು ಸಮಿತಿ ಮಾಡಿದ್ರು ಅಧ್ಯಕ್ಷರು ಅವರೇ. ಸದ್ಯ ಇದಕ್ಕೆ ಅವ್ರನ್ನ ಹಾಕಿಲ್ಲ. ಸರ್, ಈಗ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಬಿಡದಿ ಒಂದು ಕೆಲಸವನ್ನ ಸಂಪೂರ್ಣ ಮಾಡ್ಬಿಡೋಣ ಅನ್ನೋ ಯಾವುದೂ ಆಗಲ್ಲ. ಅದು ಯಾಕೆ ನಾನು ಹೇಳ್ತೀನಿ ಕೇಳಿ. ಬಿಡದಿ ಕಾರ್ಯಕ್ರಮವೂ ಆಗಲ್ಲ. ಬಿಡದಿದು ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಸುಮ್ಮನೆ ದುಡ್ಡು ಹೊಡೆಯೋದಕ್ಕೆ ಯಾರನ್ನು ಕರ್ಕೊಂಬಂದು ತೋರಿಸ್ಕೊಂಡು ಕಮಿಷನ್ ತಗೊಂಡು ಖಾಲಿ ಮಾಡ್ತಾರೆ ಅಷ್ಟೇ. ಏನೂ ಆಗೋದಿಲ್ಲ. ರೈತರು ಅಲ್ಲಿ ಭಾಳ ಬಿಗಿಯಾಗವ್ರೆ. ನಮಗಿಂತ ಹೆಚ್ಚಾಗಿ ಆ ಭಾಗದ ಹೆಣ್ಣು ಮಕ್ಕಳಿದಾರಲ್ಲ, ರೈತ ಕುಟುಂಬದ ಹೆಣ್ಣು ಮಕ್ಕಳು, ಅವ್ರ ಹೋರಾಟ ನೀವೇ ನೋಡ್ತಾ ಇದ್ದೀರಿ. ಅದರಿಂದ ಅಲ್ಲಿಯ ಜನತೆ ಇವತ್ತು ಆ ಜಮೀನನ್ನು ಅವರ ಒಂದು ಬದುಕಿನ ಆಸ್ತಿ ಅಂತ ಇಟ್ಕೊಂಡೇನು ಜೀವನ ಮಾಡ್ತಾ ಇದ್ದಾರೆ. ಬಹುಶಃ ಅಲ್ಲಿ ಯಾರೂ ಬಿಟ್ಕೊಡ್ಲಿಕ್ಕೆ ತಯಾರಾಗಿಲ್ಲ. ಈಗಿನ ಸದನದಲ್ಲೇ ಈ ವಿಷಯಗಳನ್ನೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಶಾಸಕರುಗಳು ತಯಾರಾಗಿದ್ದಾರೆ. ಇದು ಭಾಳ ಜನ ಹೇಳ್ಕೊಂಬಂದ್ರು. ಮುಂದಿನ 20 ವರ್ಷ ನಾವೇ, ಮುಂದಿನ 5 ವರ್ಷ ನಾವೇ, ಇದೆಲ್ಲ ಭಾಳ ಜನ ಹೇಳ್ಕೊಂಬಂದವ್ರೆ. ಅದೇ ರೀತಿ ಇವರು ಪರದೆ ಮೇಲೆ ನೋಡಿ ಅಂತ ಇವರು ಹೇಳ್ಕೊಂಡು ಹೊಡೆದ. ಈಗ ಇಂಥ ಸಂದರ್ಭದಲ್ಲಿ ಸದನದ ಒಳಗೆ ಹೊರಗೆ ಮಾತಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಇರಬೇಕಾಗಿತ್ತು ಅನ್ನೋ ಚರ್ಚೆ ಇದೆ. ಸೊ ತಾವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಏನಿಲ್ಲ, ಇವತ್ತು ನಿನ್ನೆ ರಾತ್ರಿನೂ ಸಹ ನಮ್ಮ ಶಾಸಕರೆಲ್ಲ ಒಂದು ಮುಂದಿನ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಮುಂಡೇಶ್ವರಿಯ ದರ್ಶನ ಪಡೆದು ಈ ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿಯೇಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿದ್ದಾರೆ. ಜನ ಯಾವಾಗ ಬರಬೇಕು ಅಂತ ಬಯಸಿ ತೀರ್ಮಾನ ತಗೋತಾರೆ ಆಗ ಬರ್ತೀನಿ. ಅಲ್ಲ ಸರ್, ಎಲ್ಲ ಒಗ್ಗಟ್ಟಾಗಿದ್ದೀರಾ ಸರ್? ಒಬ್ರು ಮಾತ್ರ ಬಿಸಿ ಸರ್ ಮೈಸೂರು ಭಾಗದಲ್ಲಿ ಸರ್. ಇಲ್ಲ, ಅವ್ರು ದೊಡ್ಡವ್ರು ಇದ್ದಾರೆ, ಅವ್ರು ಭಾಳ ಕೆಲಸ ಇದೆ, ಅವರಿಗೆ ಬಿಟ್ಟಿದ್ದೀವಿ. ಅದಕ್ಕೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೀವಿ. ಬನ್ನಿ, ಥ್ಯಾಂಕ್ ಯು ಬ್ರದರ್.